ಸರ್ ಈಗ ಸಾಮಾನ್ಯವಾಗಿ ಎಲ್ಲದಕ್ಕೂ ಕೂಡ ಒಂದು ಪ್ರಯಾಸ ಪಡಲೇಬೇಕಾಗುತ್ತೆ, ಯಾವುದು ಸುಮ್ಮನೆ ಸಿಗಲ್ಲ. ಸಚಿವರ ಆಗೋದು ಕಷ್ಟನಾ, ಸಚಿವರ ಕೆಲಸ ಮಾಡೋದು ಕಷ್ಟನಾ ನಿಮ್ಮ ಪ್ರಕಾರ? ಪ್ರಾಮಾಣಿಕವಾಗಿ ಫ್ರ್ಯಾಂಕ್ ಆಗಿ ಸ್ಟ್ರೈಟ್ ಆಗಿ ಹೇಳ್ಬೇಕು ಸರ್. ಯಾವುದು ಕಷ್ಟ ಅಲ್ಲ. ಏನು ಸರ್ ಹಿಂಗಂದ್ಬಿಟ್ರಿ? ರಾಜಕಾರಣಕ್ಕೆ ಬರೋಕೆ ಹರಸಾಹಸ ಕೆಲಸ ಮಾಡೋದು, ಕೆಲಸ ನಮಗೆ ಜವಾಬ್ದಾರಿಯಿಂದ ನಡ್ಕೊಳ್ಳೋದಿದೆಯಲ್ಲ ಅದು ಕಷ್ಟ ಇರುತ್ತೆ. ಬಟ್ ಈ ರಾಜಕೀಯದಲ್ಲಿ ನಾನು MLA ಆಗಬೇಕಾದ್ರೂ ಫೈಟ್ ಮಾಡೇ ಬಂದಿದ್ದೀನಿ, ಹೋರಾಟ ಮಾಡೇ ಜನರ ಮಧ್ಯದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಕರೆಕ್ಟ್. ಬಟ್ ನನಗೆ ಇಲ್ಲಿವರೆಗೆ ಲಕ್ಕಿಲಿ MLA ಫೈಟ್ ಜನರ ಹತ್ರ ರೀಚ್ ಆಗೋಕ್ಕೆ ಏನು ಫೈಟ್ ಮಾಡಿದ್ನೋ ಅದಾದಮೇಲೆ MLA ಆದದ್ದು, ಮಂತ್ರಿ ಆದದ್ದು, MP ಆದದ್ದು ಯಾವುದನ್ನು ತುಂಬ ಇದು ಒಂದು ಸ್ಟ್ರಗಲ್ ಮಾಡಿದೆ ಅಂತ ಹೇಳ್ಕೊಳ್ಳೋವಂಥದ್ದು ಏನಿರಲ್ಲ. ಬಟ್ ಬೇಸಿಕಲಿ ಜಿಲ್ಲೆ ಒಳಗಡೆ ತಾಲೂಕಿನಲ್ಲಿ ಜನರ ಮಧ್ಯೆ ನಾನು ನನ್ನ ಇದನ್ನು ರೀಚ್ ಆಗಲಿಕ್ಕೆ ಕಷ್ಟಪಟ್ಟಿದ್ದೀನಿ, ಸರ್ವಿಸ್ ಮಾಡಿದ್ದೀನಿ. ಬಟ್ ಆದರೆ ಪಕ್ಷಗಳಲ್ಲಿ ಅಲ್ಲಿ ಜನತಾದಳದಲ್ಲಿ ಇದ್ದಾಗಲೂ ನನಗೆ ಯಾವುದೇ ಫಾರಮ್ನ ನಾನು ಎಲ್ಲೂ ಕೇಳ್ಕೊಂಡು ನಿಂತ್ಕೊಳ್ಳೋವಂಥ ಪರಿಸ್ಥಿತಿ ಬರಲೇ ಇಲ್ಲ. ಮಂತ್ರಿನೂ ಅಟ್ಟೆ ಎಲ್ಲೂ ಹೋಗಿ, ಅಥವಾ ಲೋಕಸಭಾ ಸದಸ್ಯರಾದಾಗಲೂ ಇಲ್ಲಿ ಬಂದಾಗಲೂ ಕಾಂಗ್ರೆಸ್ನಲ್ಲೂ ನಮ್ಮ ಪಕ್ಷ ಅದೇ ಥರ ಗೌರವ ಕೊಟ್ಟಿದ್ದಾರೆ. 2 ಸಲನೂ ಮಂತ್ರಿ ಮಾಡೋನಾಗ್ಲೂ ಕೊಟ್ಟಿದ್ದಾರೆ. ಬಟ್ ಅದಕ್ಕೋಸ್ಕರ ನಮಗೆ ಒಂದಷ್ಟು ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಪಕ್ಷ, ಸೊ ಜನರು ಆಯ್ಕೆ ಮಾಡಲಾಗಿ ನಮ್ಮ ಪಕ್ಷ ಗುರುತಿಸಿದೆ. ಸೊ ಈಗ ಆ ಜನಕ್ಕೂ ನ್ಯಾಯ ಕೊಡಬೇಕು, ಪಕ್ಷಕ್ಕೂ ನ್ಯಾಯ ಒದಗಿಸ್ಬೇಕಲ್ಲ. ನಾನು ಕೊಟ್ಟಿರೋ ಜವಾಬ್ದಾರಿನ ನಾನು ಕರೆಕ್ಟಾಗಿ ಮಾಡದೇ ಇದ್ದರೆ, ಸೊ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಲಿ ಅಥವಾ ನಮ್ಮ ಪಕ್ಷದ ಅಧ್ಯಕ್ಷರುಗಳಾಗಲಿ ಹೈಕಮಾಂಡ್ ಆಗಲಿ ಇವನಿಗೆ ಯಾಕೆ ಮಂತ್ರಿ ಕೊಟ್ವಪ್ಪ ಅಂತ ಅನ್ನೋದು ಬಂದರೆ ಅಲ್ಲಿಗೆ ನಾನು ಏನು ಉಪಯೋಗ ಆಯ್ತು ಅವ್ರು ಕೊಟ್ಟು. ಸೊ ನಾನು ನೀವು ಮಾಡೋ ಕೆಲಸ ಬಹಳ ಇಷ್ಟಪಟ್ಟು ಮಾಡ್ತೀರಾ, ಜಸ್ಟಿಸ್ ಕೊಡಬೇಕಲ್ಲ. ಸೊ ಯಾವುದನ್ನೇ ಆಗಲಿ ಇಷ್ಟಪಟ್ಟು ಮಾಡಬೇಕು, ಪ್ರೀತಿ ಪಟ್ಟು ಮಾಡಬೇಕು, ಅವಾಗ ಅದಕ್ಕೆ ಏನಾದ್ರು ಒಂದಷ್ಟು ನ್ಯಾಯ ಸಿಗುತ್ತೆ. ಸೊ ನನಗೆ ಮೊದಲಿಂದನೂ ಅಟ್ಟೆ, ನಾನು ಶಾಸಕರಾದಾಗ್ಲಿಂದನೂ ZP ಮೆಂಬರ್ ಆಗಿ ಉಪಾಧ್ಯಕ್ಷ, ಹೌದು, ಅವಾಗಲಿಂದನೂ ಅಟ್ಟೆ. ಸೊ ಯಾವ ಕೆಲಸ ಸಿಗುತ್ತೆ ಅದನ್ನು ಸ್ವಲ್ಪ ತುಂಬ ಸ್ಟಡಿ ಮಾಡ್ತೀರಾ ಇದು ಮಾಡಬೇಕು. ಮತ್ತು ತುಂಬ ಜಾಸ್ತಿ ಸ್ಟಡಿ ಮಾಡ್ತೀನಿ ಅಂತ ಹೇಳಲ್ಲ, ಸ್ವಲ್ಪ ನನಗೆ ಗ್ರಾಸಿಂಗ್ ಕೆಪಾಸಿಟಿ ಇದೆ. ಒಂಚೂರು ಸಡನ್ನಾಗಿ ನೋಡಿದ ತಕ್ಷಣವೇ ಒಂದು ಸ್ವಲ್ಪ ಎಲ್ಲ ಇದು ತಪ್ಪು ಅಥವಾ ಇದು ಸರಿ, ಇದು ಮಾಡಬೇಕು. ನಮ್ಮ ಅಧಿಕಾರಿಗಳ ಜೊತೆ ಮ್ಯೂಚುವಲ್ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಒಂದು ಸ್ವಲ್ಪ ಕೂತ್ಕೊಂಡಿದ್ದು ಯಾಕೆ ಮಾಡಬಾರ್ದು, ಯಾಕೆ ಮಾಡಬಾರ್ದು. ನನಗೆ ಎಲ್ಲ ಟೈಮ್ನಲ್ಲೂ ಅಧಿಕಾರಿಗಳು ಹಂಗೆ ಸಿಕ್ಕಿದ್ದಾರೆ. ಲಕ್ಕಿಲಿ ಎಲ್ಲ ಇಲಾಖೆನಲ್ಲೂ ಅಧಿಕಾರಿಗಳೂ ಸೊ ನನಗೆ ಕೋಆಪರೇಟಿವ್ ಸಿಕ್ಕಿದ್ದಾರೆ. ಸೊ ಇಲ್ಲ, ಅದಕ್ಕೆ ನಿಮ್ಮನ್ನು ಲೀಡರ್ ಅಂತ ಕರೀತಾರೆ ಸರ್. ಯಾಕಂದರೆ ಟೀಮ್ ವರ್ಕ್ನ ಬೆಂಬಲಿಸ್ಕೊಂಡು ಅವ್ರಿಗೂ ಒಂದು ಫ್ರೀ ಹ್ಯಾಂಡ್ ಕೊಟ್ಟು ಉತ್ತೇಜನ ಮಾಡ್ಕೊಂಡು ಬರೋದು ಅದು ಸುಮ್ಮನೆ ಮಾತಲ್ಲ, ಅದು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ನಾನು. ಸರ್ ಈಗ ನನಗೆ ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿ ಪಡ್ಕೊಳ್ತಾ ಇದ್ದೆ, ಏನೇನು ಮಾಡಿದ್ದಾರೆ, ಏನು ಕತೆ ಅಂತ. ಆವಾಗ ಸರ್ ನಮ್ಮಿಂದ ಏನು ಇನ್ಫಾರ್ಮೇಷನ್ ತಗೊಳ್ಳೋದೇ ಬೇಡ, ನೀವು ಮಿನಿಸ್ಟ್ರಿಗೆ ಕೇಳಿದರೆ ಅವ್ರು ಎಲ್ಲವನ್ನೂ ಹೇಳ್ತಾರೆ, ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೆ ಫುಲ್ ಇನ್ಫಾರ್ಮೇಷನ್ ಹೇಳ್ತಾರೆ ಅಂತ ಹೇಳಿದರು. ಹೆಂಗಿದು ಯಾವುದೇ ಇಲಾಖೆಯಲ್ಲಿ ಕೇಳಿದ್ರು ಹಾಗೇನಾ, ಅಥವಾ ನೀವು ಈ ಇಲಾಖೆಗೆ ಜಾಸ್ತಿ ಶ್ರಮ ವಹಿಸಿದ್ದೀರಾ? ನಂಗೆ ಐ ವಾಂಟ್ ಟು ನೋ. ಎಲ್ಲ ಇಲಾಖೆನಲ್ಲೂ ನಾನು ಕೆಲಸ ಮಾಡ್ಬೇಕಾದ್ರೆ ಹಾಗೆ ಮಾಡಿದ್ದೀನಿ. ನನಗೆ ಒಂದು ಹೆಲ್ತ್ ಮಿನಿಸ್ಟ್ರು ಫಸ್ಟು ಕೊಟ್ಟರು, ನಮ್ಮ ಆವಾಗ ದೇವೇಗೌಡರು ನಮಗೆ ವರಿಷ್ಠರು, ಸಿದ್ದರಾಮಯ್ಯನವರು ಎಲ್ಲರೂ ಇದ್ದರು, ಹೆಲ್ತ್ ಮಿನಿಸ್ಟ್ರು. ನಾನು ಕೌನ್ಸಿಲ್ಗೆ ಹೋದೆ, ತಂಗ ಅಂತೇಳಿ ಗುಲ್ಬರ್ಗದವರು. ಯಾರು ಸರ್? ಡಾಕ್ಟರ್ ತಂಗ ಅಂತ. ಡಾಕ್ಟರ್ ತಂಗ, ಓಕೆ. ಅವರು ಭಾಳ ಸೀನಿಯರು, ಅವರು MLC ಇದ್ದರು. ಅವರು ಏನ್ರಿ ನಿಮ್ಮನ್ನು ಹೋಗಿ ಹೆಲ್ತ್ ಮಿನಿಸ್ಟರ್ ಮಾಡಿದಾರಲ್ರಿ ದೇವೇಗೌಡರಿಗೆ, ಅವ್ರಿಗೇನ್ರಿ ಎಷ್ಟೊಂದು ಅನುಭವ ಇರೋರು, ಹೆಂಗ್ರಿ ರನ್ ಮಾಡ್ತೀರಾ, ದೊಡ್ಡ ಇಲಾಖೆ, ಇಡೀ ರಾಜ್ಯದಲ್ಲಿ ಆರೋಗ್ಯದ ಇಲಾಖೆ ಇಂಪಾರ್ಟೆನ್ಸ್ ಇದೆ, ನೀವು ಡಾಕ್ಟ್ರ್ ಅಲ್ಲ ಮತ್ತು ಅನುಭವ ಇಲ್ಲ, ಫಸ್ಟ್ ಟೈಮ್ ಬಂದಿದ್ದೀರಾ, ಸೆಕೆಂಡ್ ಟೈಮ್ ಶಾಸಕರು, ಹೆಂಗ್ರಿ ಅಂತ. ಸರ್ ಆಯ್ತು ಸರ್, ಕೊಟ್ಟಿದ್ದಾರೆ, ಸ್ವಲ್ಪ ದಿವಸ ಟೈಮ್ ಕೊಡಿ ಸರ್, ಏನೋ ಮಾಡೋಣ, ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ ಅಂತ. ಅದೇ ಮನುಷ್ಯ ವಿತಿನ್ ದಿ 6 months ಅದೇ ಹೌಸಲ್ಲಿ ನಾನು ತಪ್ಪು ತಿಳ್ಕೊಂಡಿದ್ದಪ್ಪ, ಭಾಳ ಚೆನ್ನಾಗಿ ಮಾಡ್ತಾ ಇದೆಯಾ, ತುಂಬ ಅಪ್ರಿಷಿಯೇಟ್ ಮಾಡಿ ದೇವೇಗೌಡರಿಗೆ ಥ್ಯಾಂಕ್ಸ್ ಹೇಳಿ ಒಳ್ಳೆಯವ್ರಿಗೆ ಒಳ್ಳೆಯ ಖಾತೆ ಕೊಟ್ರಿ ಅಂತ ಹೇಳಿದರು. ಹಾಗಾಗಿ ಸೊ ನಾವು ಯಾವುದೇ ಜವಾಬ್ದಾರಿ, ಒಬ್ಬ ಕ್ಲಾರ್ಕ್ ಆಗಿರ್ಬೋದು, ಒಬ್ಬ ರೈತ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು, ಅವಕಾಶ ಸಿಕ್ಕಿದಾಗ ಸೊ ಅದ್ರ ಬಗ್ಗೆ ಒಂದು ಜವಾಬ್ದಾರಿಯುತವಾಗಿ ಕೂತು ತಿಳ್ಕೊಳ್ಬೇಕು ಅಂದರೆ ತಿಳ್ಕೋಬೇಕು, ಅಥವಾ ಇನ್ನೊಬ್ಬರ ಹತ್ರ ಡಿಸ್ಕಸ್ ಮಾಡಬೇಕು ಅಂದ್ರೆ ಮಾಡಬೇಕು, ಅಥವಾ ಇಲ್ಲ ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಹುಡುಕಬೇಕು. ಈ ಥರ ಮಾಡಿದ್ರೆ ಯಾರು ಬೇಕಾದರೂ ಯಾವುದ್ರಲ್ಲ ಬೇಕಾದ್ರೂ ಸಕ್ಸಸ್ಸನ್ನು ಕಾಣ್ಬೋದು. ಅಲ್ಲ, ಯಾಕೆ ನಾವು ಸಕ್ಸಸ್ ಕಾಣಲಿಕ್ಕೆ
ಏನು ಏನು ತುಂಬಾ ಇದು ಇಲ್ಲ, ಚಾಲೆಂಜ್ ಇರಲ್ಲ ಅಂತೀರಾ? ಚಾಲೆಂಜ್ ಇದೆ. ಚಾಲೆಂಜ್ ತಗೊಂಡಾಗ್ಲೇ ಅದು ಸಕ್ಸಸ್ ಆಗಿರೋದು, ಸುಮ್ಮನೆ ಸಕ್ಸಸ್ ಆಗಲ್ಲ. ಅಲ್ಲ ಸರ್, ಈಗ ನಿಮ್ಮ ಈ ಸಚಿವ ಸ್ಥಾನ ಈ ಸಚಿವ ಸ್ಥಾನದಲ್ಲಿ ಇದ್ದೀರಿ, ಇದು ನೀವು ಸಚಿವರ ಕೆಲಸ ಮಾಡ್ತಾ ಇರೋದು ಸೇವೆನಾ ಸವಾಲ ನಿಮಗೆ ಜಾಸ್ತಿ? ಅಲ್ಲ, ಇದು ನಿಮ್ಮ ಪರ್ಸೆಪ್ಷನ್ ಏನು? ಸೇವೆ ಅಂತಲೇ ನಾವು ಅನ್ಕೊಂಡು ಮಾಡಿದ್ರು ಕೆಲವು ಟೈಮು ನಮಗೆ ಸವಾಲಾಗ್ಬಿಡ್ತವೆ. ಈಗ ಯಾವುದೋ ಒಂದು ಸಮಸ್ಯೆ ಬರುತ್ತೆ, ಆ ಸಮಸ್ಯೆನ ನಾವು ಸಕ್ಸಸ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ರೈತರಿಗೆ ಸಮಸ್ಯೆ ಆಗದಂಗೆ ನಾವು ಹೊರಗಡೆ ಬಂದರೆ ಅದೊಂದು ರೀತಿ ನಾವು ಸವಾಲನ್ನೇ ಎದುರಿಸ್ದಂಗೆ ಆಗುತ್ತೆ. ಈಗ ನಮ್ಮ ಫರ್ಟಿಲೈಸರ್ ಸಮಸ್ಯೆ ಬಂತು, ಇಡೀ ದೇಶದಲ್ಲೇ ಎಲ್ಲ ರಾಜ್ಯಗಳಲ್ಲೂ ಅಟ್ ಎ ಟೈಮು ಕೇಂದ್ರದಲ್ಲಿ ಇಂಪೋರ್ಟ್ ಕಡಿಮೆ ಆಗಿ ಪ್ರೊಡಕ್ಷನ್ ಕಡಿಮೆ ಆಗಿ ಸಮಸ್ಯೆ ಆಯಿತು. ಅವಾಗ 24 ಗಂಟೆ ಕಂಟಿನ್ಯೂಸ್ ಆಗಿ ನಮ್ಮ ಅಧಿಕಾರಿಗಳು ಸೆಂಟ್ರಲ್ ಇಂದ ಎಲ್ಲ ಡಿಸ್ಟಿಕ್ಗೆ ಮಾನಿಟ್ರ್ ಮಾಡಿ ಎಲ್ಲಿಂದ ಎಲ್ಲಿಗೆ ತಲುಪಿಸೋದು ಅಥವಾ ಅಲ್ಲಿ ಅವರು ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಕರೆಕ್ಟಾಗಿ ಮಾಡೋದು ಅಥವಾ ಇಲ್ಲ ಈ ಏನಾಗುತ್ತೆ ಅದು ಪೂರ್ತಿ ನಮ್ಮ ಕಂಟ್ರೋಲೇ ಇರೋಕ್ಕಿಲ್ಲ, ಡೀಲರ್ಸ್ ಕಂಟ್ರೋಲ್ ಇರುತ್ತೆ, ಹೋಲ್ಸೇಲ್ ಇರ್ತಾರೆ, ಇದನ್ನೆಲ್ಲ ಮಾನಿಟ್ರ್ ಮಾಡಿ ಮಾಡ್ತಕ್ಕಂಥದ್ದು. ಮತ್ತು ಭಾಳ ಅದೊಂಥರ ಆ ಟೈಮ್ನಲ್ಲಿ ಹಿಂದೆ ಗೋಲಿಬಾರೇ ಆಗಿತ್ತು. ಹೌದು ಸರ್, ಆಮೇಲೆ ರೈತರದ್ದು ಒಂದು ವಿಷಯ ಏನಾಗುತ್ತೆ ಅಂದರೆ ಸಡನ್ ಎಮೋಷನಲಿ ಹೋಗ್ಬಿಡ್ತಾರೆ. ನಾಳೆ ಏನೋ ಎಂತ ಅಂತೇಳಿ 1 ತಿಂಗಳಲ್ಲಿ ಬೇಕಾಗಿರೋ ಗೊಬ್ಬರಕ್ಕೆ ಇವತ್ತೇ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಇದೆಲ್ಲ ತುಂಬ ಚಾಲೆಂಜಸ್. ಮೊನ್ನೆ ಇದಕ್ಕಿದ್ದಂಗೆ ಸೀಡ್ಸ್ ಪ್ರಾಬ್ಲಮ್ ಆಯಿತು, ಸೋಯಾಬೀನು. ಇಡೀ 3-4 ರಾಜ್ಯದಲ್ಲಿ ಫೇಲ್ಯೂರ್ ಆಗಿಬಿಡ್ತು ಸೀಡ್ಸು. ಅದನ್ನು ನಾವು ಬೇರೆ ರಾಜ್ಯದಿಂದ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸೀಡ್ಸ್ ಕಾರ್ಪೊರೇಷನಿಂದ ಅದನ್ನು ಬೇರ್ ಮಾಡಿ ಸರ್ಕಾರ ನಮ್ಮ ಇಲಾಖೆ ಬಿಟ್ಟು ನಮ್ಮ ಮುಖ್ಯಮಂತ್ರಿಯವ್ರ ಗಮನಕ್ಕೂ ಹೋಗ್ದಂಗೆ ಅದನ್ನು ಮೇಂಟೈನ್ ಮಾಡಿಬಿಟ್ಟು ರೈತರು ರೋಡಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಾಮಾನ್ಯವಾಗಿ ನಮ್ಮ ರೈತರು ಅಂದರೆ ಹೋರಾಟ ಪ್ರತಿಭಟನೆ ಮಾಡ್ದು. ಹಾಗಾಗಿ ಸಾಕಷ್ಟು ವಿಚಾರದಲ್ಲಿ ನಾವು ಈ 2.5 ವರ್ಷದಲ್ಲಿ ಇನ್ಶೂರೆನ್ಸು ತುಂಬ ಸಮಸ್ಯೆ ಐತಿ. ಇನ್ಶೂರೆನ್ಸ್ ಅಂದರೆ ಜಗಳ, ಇನ್ಶೂರೆನ್ಸ್ ಸರಿಯಾಗಿ ಕ್ಲೈಮ್ ಇಲ್ಲ ಅಥವಾ ಕ್ರಾಪ್ ಸರ್ವೆ ಸರಿ ಇಲ್ಲ, ಅದ್ರ ಮೇಲೆ ತುಂಬ ಡಿಪೆಂಡ್ ಆಗಿರ್ತಾರೆ. ಈ ಸಲ 2.5 ವರ್ಷದಲ್ಲಿ ಆ ಸಮಸ್ಯೆನೇ ಆಗ್ದಂಗೆ ನೋಡ್ಕೊಂಡಿದ್ದೀವಿ. ಸೂಪರ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.